ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಹೊರಟ್ವಿ. ಆದರೆ ಹೋಗೋವಂಥ ಆನ್ ದಿ ವೇನಲ್ಲಿ ನಮ್ಮ ಡಿಸಿಷನ್ ಚೇಂಜ್ ಆಗಿ ಪ್ಲೇಸ್ ಕೂಡ ಚೇಂಜ್ ಆಯಿತು. ಹಾಗಾಗಿ ನಾವು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳದಲ್ಲಿರುವಂಥದ್ದು, ಸೊ ಅಲ್ಲಿ ಅರೇಂಜ್ ಮಾಡಿರುವಂತಹ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮತ್ಸ್ಯ ಮೇಳ, ಏನು ಹೇಳ್ತಾರೆ ಫಿಶ್ ಫೇರ್ ಅಂತ ಹೇಳ್ತಾರಲ್ಲ, ಆ ಥರದೊಂದು ಅರೇಂಜ್ಮೆಂಟ್ ಆಗಿರೋದ್ರಿಂದ ನಾವು ಆ ಒಂದು ಇವೆಂಟ್ಗೆ ಹೋಗಿದ್ವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ಅಂತ. ಎಲ್ಲ ಟೈಪ್ಸ್ ಆಫ್ ಮೀನುಗಳು ಕೂಡ ನೋಡ್ಬೋದು ನಾವು, ಅಷ್ಟು ವೆರೈಟೀಸ್ ಇತ್ತು. ಹಾಗೆ ಇದು ಬರೀ 3 ದಿನ ನಡೆದಿದ್ದರಿಂದ ನಮಗೆ ಗೊತ್ತಾಗಿದೆ ಲಾಸ್ಟ್ ಡೇ 23rd 21st ಇದ್ದಿದ್ದು ವಿಶ್ವ ಮೀನುಗಾರಿಕೆ ದಿನ. ಸೊ 3 days ಇತ್ತು. ಸಂಡೇ ವಾಸ್ ದ ಲಾಸ್ಟ್ ಡೇ. ನಾವು ಹೋಗಿ ಎಂಜಾಯ್ ಮಾಡಿದ್ವಿ. ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ಗಳಿತ್ತು ಅಂತ. ಶ್ರಿಮ್ಸ್ ಇರ್ಬೋದು, ಫಿಶಸ್ ಇರ್ಬೋದು, ಈಲ್ಸ್ ಕೂಡ ಇತ್ತು. ಹಾಗೆಯೇ ಕ್ರ್ಯಾಬ್ಸು, ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ರ್ಯಾಬ್ಸು. ಹಾಗೆ ಈ ಒಂದು ಮೇಳಕ್ಕೆ ತುಂಬ ಜನನೇ ಬಂದಿದ್ದರು. ಸಂಡೇ ಆಗಿರೋದ್ರಿಂದ ಕಂಪ್ಲೀಟ್ ಫ್ಯಾಮಿಲಿ ಸಮೇತ ಬಂದಿದ್ದರು. ಈ ಮೇಳ ಅಂತೂ ಎಜುಕೇಷ್ನಲ್ ಪರ್ಪಸ್ಸು ತುಂಬಾ ಯೂಸ್ ಆಗಿರುತ್ತೆ. ಹಾಗೆ ಬಂದಿರೋರಿಗೂ ಕೂಡ ಸ್ವಲ್ಪನಾದರೂ ನಾಲೆಡ್ಜ್ ಸಿಕ್ಕಿರುತ್ತೆ ಫಿಶರೀಸ್ ಬಗ್ಗೆ. ನೋಡಿ, ಕ್ರ್ಯಾಬ್ಗಳಂತೂ ಒಂದು 2-3 ವೆರೈಟಿ. ಹಾಗೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಯಾರಾದರೂ ಬೇಕು ಅಂದರೆ ಮನೆಗೆ ಕೂಡ ತೊಗೊಂಡೋಗೋಂಥ ಆಪ್ಷನ್ ಇತ್ತು. ಅಂದರೆ ಮನೆ ಫುಡ್ ಐಟಮ್ಸ್ ತೊಗೊಂಡೋಗ್ಬೋದು. ಫಿಶ್ಶು ಅಲ್ಲೇ ಕ್ಲೀನ್ ಕೂಡ ಮಾಡಿಕೊಡ್ತಾಯಿದ್ರು. ಈ ಫಿಶ್ ಅಂತೂ ನೋಡಿ ಎಷ್ಟು ಡಿಫ್ರೆಂಟಾಗಿದೆ ಅಂತ. ಇದು ಈಲ್, ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಈಲ್ ಅಂತ ಏನು ಹೇಳ್ತಾರೆ, ಆ ಫಿಶ್ ಅದು. ಹಾಗೆಯೇ ಅಲ್ಲಿ ನಮಗೆ ಎಷ್ಟು ಡಿಫ್ರೆಂಟ್ ಆಗಿರೋವಂಥ ಫಿಶ್ಗಳಿತ್ತು. ಅದನ್ನು ಮನೆಯಲ್ಲಿ ಅಕ್ವೇರಿಯಮ್ ಟೈಪ್ ಇಟ್ಕೊಳ್ಳೋ ಅಂಥ ಆಪ್ಷನ್ಸ್ ಕೂಡ ಇತ್ತು. ಅವರೆಲ್ಲ ಆಲ್ರೆಡಿ ಫುಲ್ ಸೆಟ್ ಮಾಡಿ ಇಟ್ಟಿದ್ರು. ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕಂಪ್ಲೀಟ್ ತೊಗೊಂಡು ಹೋಗ್ಬೋದಿತ್ತು. ಆ ಥರದ್ದು ಆಪ್ಷನ್ಸ್ ಇತ್ತು. ಫುಡ್ ಇರ್ಬೋದು, ಹಾಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ನಾವು ಯಾವ ಫಿಶ್ ತೊಗೊಳ್ತೀವಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳಿ ಅವರು ನಾವು ತೊಗೊಳ್ಳೋ ಅಂಥ ಆಪ್ಷನ್ ಇತ್ತು ಅವ್ರ ಹತ್ರ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಆಮೆದು ಮೂಳೆ. ಅದನ್ನು ಕೂಡ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಡಾಲ್ಫಿನ್ದು ಮೂಳೆ ಇರ್ಬೋದು, ಹಾರ್ಟ್ ಇರ್ಬೋದು, ಸೀ ಹಾರ್ಸ್ ನೋಡಿ ಹೆಂಗೆ ಪ್ರಿಸರ್ವ್ ಮಾಡಿದ್ದಾರೆ ಅಂತ. ಇದನ್ನೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಇದು ನೋಡಿ ಎಷ್ಟು ಉದ್ದ ಇದೆ ಅಂತ. ಇದು 12 ಅಡಿ ಇದೆಯಂತೆ. ಇದು ಬಂದು ವೇಲು, ಮರಿ ವೇಲ್ದು ಹಲ್ಲಲ್ಲ, ಜಾ ಲೈನ್ ಅಂತ ಹೇಳ್ತೀವಲ್ಲ, ಜಾದು ಲೈನು ಅಷ್ಟು ಉದ್ದ ಇತ್ತು. ನಮಗಂತೂ ಫುಲ್ಲು ನಾವು ಅದೇ ಯೋಚನೆ ಮಾಡ್ಕೊಂಡ್ಬಂದ್ವಿ, ಮರಿದೇ 12 ಅಡಿ ಇದೆ ಅಂದರೆ ಅದ್ರದ್ದು ಇನ್ನು ಮೇಲೆ ಒಂದು ಅಡಲ್ಟ್ದು ವೇಲ್ ಜಾ ಬಂದುಬಿಟ್ಟು ಒಂದು 20 ಅಡಿ ಇರುತ್ತಂತೆ. ಇನ್ನು ಅಲ್ಲೇ ನಮಗೆ ಗಾಣ ಕೂಡ ತಗೊಳ್ಳೋಂಥ ಆಪ್ಷನ್ ಇತ್ತು ಫಿಶಿಂಗಿಗೆ. ಹಾಗೆ ಫಿಶ್ಗಳು ನೋಡಿ ಎಲ್ಲನೂ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಫಿಶ್ಗಳ ಆಪ್ಷನ್ಸ್ ಅಂತೂ ತುಂಬಾ ಇತ್ತು ಮನೆಗೆ ತೊಗೊಂಡೋಗೋದಕ್ಕೆ. ಮಕ್ಳುಗಳಂತೂ ತುಂಬ ಜನ ತೊಗೊಂಡು ಹೋಗ್ತಾಯಿದ್ರು. ಚಿಕ್ಕದ್ರಿಂದ ದೊಡ್ಡ ತನಕನೂ ಅಕ್ವೇರಿಯಂ ಆಪ್ಷನ್ ಇತ್ತು. ನಾವು ಕೂಡ ಇರಲಿ ಅಂತ ಒಂದು ಪುಟಾಣಿಯಾಗಿರೋ ಅಕ್ವೇರಿಯಂ ತೊಗೊಂಡ್ವಿ. ಅದಕ್ಕೆ ಒಂದು ಫೈಟರ್ ಫಿಶ್ನ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಅದನ್ನು. ಹೆಂಗೋ ನಮ್ಮ ಯಜಮಾನ್ರು ಕೇಳಿದ್ನೆಲ್ಲ ಕೊಡಿಸಿದ್ರು. ಹೋಗಲಿ ತಗೋ, ನಿಮ್ಗೆ ಇಷ್ಟ ಆಯಿತಾ, ಸರಿ ತಗೋ ಅಂತ ಕೊಡಿಸಿದ್ರು ಫಿಶ್ನ. ಸೊ ಹಂಗಾಗಿ ಒಂದು ಪುಟ್ಟ ಅಕ್ವೇರಿಯಮ್ಮು, ಅದಕ್ಕೊಂದು ಚಿಕ್ಕದು ಫುಡ್ ಪ್ಯಾಕೆಟ್, ಒಂದು ಫಿಶ್ ತೊಗೊಂಡು ಹೋಗ್ತಾಯಿದ್ವಿ. ನೋಡಿ ಎಷ್ಟು ಕ್ಯೂಟಾಗಿದೆ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಪ್ರೋಗ್ರಾಮಿಗೆ ಕೂಡ ಸ್ಟೇಜಸ್ಸು, ಚೇರ್ಸ್ ಎಲ್ಲ ಅರೇಂಜ್ ಆಗಿತ್ತು. ಇನ್ನೊಂದು ಸೈಡಲ್ಲಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಶ್ಗಳದ್ದು ರೆಸಿಪೀಸು, ಡಿಶಸ್ಸು, ನಿಮ್ಗೆ ಯಾವ್ದು ಬೇಕು ಅದು ತೊಗೊಂಡು ತಿನ್ಬೋದು ಅನ್ನೋ ಆಪ್ಷನ್ ಇತ್ತು. ಹಾಗೆಯೇ ಈ ಒಂದು ಮೇಳಕ್ಕೆ ಎಂಟ್ರಿ ಫೀಸ್ ಎಲ್ಲ ಏನಿರಲಿಲ್ಲ. ಆದರೆ ಬೇರೆದಕ್ಕೆಲ್ಲ ಅಮೌಂಟ್ ಕೊಟ್ಟು ತೊಗೊಬೇಕಿತ್ತು ನಾವು. ಫುಡ್ ಇರ್ಬೋದು, ನಾವು ಕೂಡ ಏನಾದ್ರು ಒಂದು ಟ್ರೈ ಮಾಡೋಣ ಅಂತ ನಾವಿಲ್ಲಿ ಪ್ರಾನ್ಸ್ ತೊಗೊಂಡ್ವಿ. ನೋಡಿ, ನಮ್ಮ ಯಜಮಾನ್ರು ತಿಂತಾಯಿದ್ದಾರೆ ಇವಾಗ. ನೋಡಿ ಪ್ರಾನ್ಸ್ನ ಹೆಂಗಿದೆ. ಯಾವಾಗಲೂ ಚಿಕನ್ನು, ಮಟನ್ನು ಇಲ್ಲಿಂದ ತಿನ್ನೋದಿದ್ದಿದ್ದೆ. ಸೊ ಏನಾದರೂ ಸೀ ಫುಡ್ ಟ್ರೈ ಮಾಡೋಣ ಅಂತ ತಿಂದ್ವಿ. ಇನ್ನು ಮನೆಗೆ ತೊಗೊಂಡು ಹೋಗೋವಂಥವ್ರಿಗೆ ಫಿಶ್ಶು ಕೂಡ ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ಒಂದಷ್ಟು ಆಪ್ಷನ್ಸ್ ಇತ್ತು, ವೆರೈಟೀಸು. ಆಮೇಲೆ ಇದನ್ನೆಲ್ಲ ನೋಡಿಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಇನ್ನು ಮನೆಗೆ ಬಂದ ಮೇಲೆ ತಂದಿರೋವಂಥ ಮಿನಿ ಫಿಶ್ ಟ್ಯಾಂಕ್ನ ಯಾವ ರೀತಿ ಅರೇಂಜ್ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.